ಒಂದಾನೊಂದು ಕಾಲದಲ್ಲಿ ದಟ್ಟವಾದ ಹಸಿರು ಕಾಡಿನಲ್ಲಿ ಒಂದು ಬುದ್ಧಿವಂತ ಮೊಲ ವಾಸಿಸುತ್ತಿತ್ತು. ಅದು ಚಿಕ್ಕದಾಗಿತ್ತು, ಆದರೆ ತುಂಬಾ ಬುದ್ಧಿವಂತವಾಗಿತ್ತು. ಕಾಡಿನಲ್ಲಿರುವ ಎಲ್ಲಾ ಪ್ರಾಣಿಗಳು ಅದರ ತ್ವರಿತ ಚಿಂತನೆ ಮತ್ತು ಬುದ್ಧಿವಂತಿಕೆಯನ್ನು ಮೆಚ್ಚಿದವು. ಆದಾಗ್ಯೂ ಕಾಡಿನಲ್ಲಿ ಎಲ್ಲಾ ಪ್ರಾಣಿಗಳ ಮೇಲೆ ಆಳ್ವಿಕೆ ನಡೆಸುವ ಬಲಿಷ್ಠ ಸಿಂಹವೂ ಇತ್ತು. ಸಿಂಹವು ಬಲಿಷ್ಠ ಮತ್ತು ಉಗ್ರವಾಗಿತ್ತು ಮತ್ತು ಅದು ತನಗೆ ಬೇಕಾದ ಯಾವುದೇ ಪ್ರಾಣಿಯನ್ನು ಕರುಣೆಯಿಲ್ಲದೆ ಬೇಟೆಯಾಡುತ್ತಿತ್ತು. ಒಂದು ದಿನ ಸಿಂಹವು ಹಸಿವಿನಿಂದ ಬೇಟೆಯಾಡಲು ನಿರ್ಧರಿಸಿತು. ಅದು ಕಾಡಿನ ಮೂಲಕ ನಡೆಯುತ್ತಿದ್ದಾಗ ಪೊದೆಯ ಬಳಿ ಜಿಗಿಯುತ್ತಿರುವ ಬುದ್ಧಿವಂತ ಮೊಲವನ್ನು ನೋಡಿತು. ಎಂತಹ ಪರಿಪೂರ್ಣ ಊಟ! ಸಿಂಹವು ಗುಡುಗುತ್ತಾ ತನ್ನ ತುಟಿಗಳನ್ನು ನೆಕ್ಕಿತು. ಅದು ಮೊಲದ ಕಡೆಗೆ ದಾಳಿ ಮಾಡಿ ತನ್ನ ದೊಡ್ಡ ಪಂಜದಿಂದ ಅದರ ಹಾದಿಯನ್ನು ನಿರ್ಬಂಧಿಸಿತು. ಮೊಲ ಭಯಭೀತವಾಗಿತ್ತು, ಆದರೆ ಬೇಗನೆ ತನ್ನನ್ನು ತಾನು ಸಂಯಮಿಸಿಕೊಂಡಿತು. ಸಿಂಹದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಅವನಿಗೆ ತಿಳಿದಿತ್ತು, ಆದರೆ ಬಹುಶಃ ಅವನು ತನ್ನ ಬುದ್ಧಿವಂತಿಕೆಯನ್ನು ಬಳಸಬಹುದು. ಬೇಗನೆ ಯೋಚಿಸುತ್ತಾ ಮೊಲ ನಮಸ್ಕರಿಸಿ, "ಓ ಬಲಿಷ್ಠ ಸಿಂಹ, ನೀನು ಕಾಡಿನ ರಾಜ ಎಂದು ನನಗೆ ತಿಳಿದಿದೆ. ಆದರೆ ನಾನು ನಿನಗೆ ಎಚ್ಚರಿಕೆ ನೀಡಬೇಕು. ಈ ಕಾಡಿನಲ್ಲಿ ನಿನಗಿಂತ ಬಲಶಾಲಿ ಮತ್ತು ಶಕ್ತಿಶಾಲಿ ಎಂದು ಹೇಳಿಕೊಳ್ಳುವ ಇನ್ನೊಂದು ಸಿಂಹವಿದೆ" ಎಂದು ಹೇಳಿತು. ಸಿಂಹದ ಕಣ್ಣುಗಳು ಕೋಪದಿಂದ ಅಗಲವಾದವು. ಏನು? ಇನ್ನೊಂದು ಸಿಂಹ? ಅಸಾಧ್ಯ! ನನ್ನನ್ನು ತಕ್ಷಣ ಅವನ ಬಳಿಗೆ ಕರೆದುಕೊಂಡು ಹೋಗು ಎಂದು ಸಿಂಹ ಗರ್ಜಿಸಿತು. ಬುದ್ಧಿವಂತ ಮೊಲ ತನ್ನೊಳಗೆ ಮುಗುಳ್ನಗುತ್ತಾ, "ಖಂಡಿತ ಮಹಾರಾಜರೇ, ದಯವಿಟ್ಟು ನನ್ನನ್ನು ಅನುಸರಿಸಿ" ಎಂದು ಹೇಳಿತು. ಮೊಲವು ಸಿಂಹವನ್ನು ಕಾಡಿನ ಆಳಕ್ಕೆ ಕರೆದೊಯ್ದಿತು. ಅಲ್ಲಿ ಕೆಳಭಾಗದಲ್ಲಿ ಸ್ಪಷ್ಟವಾದ ನೀರಿನೊಂದಿಗೆ ಹಳೆಯ ಬಾವಿ ಇತ್ತು. ಮೊಲ ಬಾವಿಯ ಬಳಿ ನಿಂತು ಅದರ ಕಡೆಗೆ ತೋರಿಸಿತು. "ಅವನು ಅಲ್ಲಿ ಅಡಗಿಕೊಂಡಿದ್ದಾನೆ" ಮೊಲ ಹೇಳಿತು. "ಆದರೆ ಜಾಗರೂಕರಾಗಿರಿ, ಅವನು ನಿಮ್ಮಂತೆಯೇ ಕಾಣುತ್ತಾನೆ ಮತ್ತು ತುಂಬಾ ಆಕ್ರಮಣಕಾರಿ." ಸಿಂಹವು ಬಾವಿಯೊಳಗೆ ಇಣುಕಿ ನೋಡಿದಾಗ ನೀರಿನಲ್ಲಿ ತನ್ನದೇ ಆದ ಪ್ರತಿಬಿಂಬವನ್ನು ನೋಡಿತು. ಆದರೆ ಸಿಂಹವು ತುಂಬಾ ಹೆಮ್ಮೆ ಪಡುತ್ತಿತ್ತು ಮತ್ತು ಅದು ತನ್ನ ಪ್ರತಿಬಿಂಬ ಎಂದು ಅರಿತುಕೊಳ್ಳಲು ತುಂಬಾ ಮೂರ್ಖತನದಾಗಿತ್ತು. ಅವನು ಕೆಳಗೆ ನೋಡುತ್ತಿದ್ದಂತೆ ಪ್ರತಿಬಿಂಬವು ಚಲಿಸಿತು. ಸಿಂಹವು ಗುಡುಗಿತು ಮತ್ತು ಪ್ರತಿಬಿಂಬವು ಹಿಂದಕ್ಕೆ ಗುಡುಗುವಂತೆ ತೋರುತ್ತಿತ್ತು. ಕೋಪಗೊಂಡ ಸಿಂಹವು ಜೋರಾಗಿ ಗರ್ಜಿಸಿತು ಮತ್ತು ಅದರ ಪ್ರತಿಬಿಂಬವು ಇನ್ನೂ ಜೋರಾಗಿ ಗರ್ಜಿಸಿತು. ಅವನಿಗೆ ನನಗೆ ಸವಾಲು ಹಾಕಲು ಎಷ್ಟು ಧೈರ್ಯ ಎಂದು ಸಿಂಹ ಕೂಗಿತು. "ನಾನು ಅವನಿಗೆ ಪಾಠ ಕಲಿಸುತ್ತೇನೆ." ಯೋಚಿಸದೆ ಸಿಂಹವು ತನ್ನ ಪ್ರತಿಸ್ಪರ್ಧಿಯ ಮೇಲೆ ದಾಳಿ ಮಾಡಲು ಬಾವಿಗೆ ಹಾರಿತು. ಆದರೆ ಇನ್ನೊಂದು ಸಿಂಹವನ್ನು ಕಂಡುಕೊಳ್ಳುವ ಬದಲು ಅದು ತಣ್ಣನೆಯ ನೀರಿಗೆ ಧುಮುಕಿತು. ಬಾವಿ ಆಳವಾಗಿತ್ತು ಮತ್ತು ಜಾರುತ್ತಿತ್ತು ಮತ್ತು ಸಿಂಹವು ಹೊರಬರಲು ಹೆಣಗಾಡಿತು. ಸ್ವಲ್ಪ ಹೊತ್ತು ಸುತ್ತಾಡಿದ ನಂತರ ಸಿಂಹವು ದಣಿದು ನೀರಿನ ಆಳಕ್ಕೆ ಮುಳುಗಿತು. ಬುದ್ಧಿವಂತ ಮೊಲ ಬಾವಿಯ ಅಂಚಿನಿಂದ ನೋಡಿ ಮುಗುಳ್ನಕ್ಕಿತು. "ಬಲವೊಂದಿದ್ದರೆ ಸಾಲದು ಬಲಿಷ್ಠ ಸಿಂಹ. ಕೆಲವೊಮ್ಮೆ ನಿನಗೆ ಮೆದುಳು ಕೂಡ ಬೇಕು." ಕಾಡು ಕೊನೆಗೂ ಸಿಂಹದ ಭಯದಿಂದ ಮುಕ್ತವಾಗಿದೆ ಎಂದು ತಿಳಿದು ಮೊಲ ಸಂತೋಷದಿಂದ ಹಾರಿಹೋಯಿತು. ಇತರ ಪ್ರಾಣಿಗಳು ಆ ಬುದ್ಧಿವಂತ ಮೊಲದ ಧೈರ್ಯ ಮತ್ತು ತ್ವರಿತ ಚಿಂತನೆಯ ಬಗ್ಗೆ ಕೇಳಿದಾಗ ಅವರೆಲ್ಲರೂ ಆಚರಿಸಲು ಒಟ್ಟುಗೂಡಿದರು. "ನೀನು ನಮ್ಮೆಲ್ಲರನ್ನೂ ಉಳಿಸಿದ್ದೀಯಾ" ಎಂದು ಜಿಂಕೆಯನ್ನು ಹುರಿದುಂಬಿಸಿತು. "ಕಾಡು ಈಗ ಸುರಕ್ಷಿತವಾಗಿದೆ" ಎಂದು ಕೋತಿ ಹೇಳಿತು. ಮೊಲವು ಸಾಧಾರಣವಾಗಿ ಮುಗುಳ್ನಕ್ಕು, "ಧೈರ್ಯ ಮತ್ತು ಬುದ್ಧಿವಂತಿಕೆಯು ಶಕ್ತಿಯನ್ನು ಮೀರಿಸುತ್ತದೆ" ಎಂದು ಹೇಳಿತು. ಆ ದಿನದಿಂದ ಬುದ್ಧಿವಂತ ಮೊಲವು ಪ್ರಾಣಿಗಳ ನಡುವೆ ನಾಯಕನಾದನು. ಸಿಂಹ ಮತ್ತೆಂದೂ ಕಾಣಿಸಲಿಲ್ಲ ಮತ್ತು ಕಾಡು ಮತ್ತೊಮ್ಮೆ ಶಾಂತವಾಗಿತ್ತು. ಎಲ್ಲಾ ಪ್ರಾಣಿಗಳು ಸಂತೋಷದಿಂದ ಮತ್ತು ಸುರಕ್ಷಿತವಾಗಿ ಬದುಕುತ್ತಿದ್ದವು. ಬುದ್ಧಿವಂತಿಕೆ ಮತ್ತು ಬುದ್ಧಿವಂತಿಕೆಯು ಕ್ರೂರ ಶಕ್ತಿಗಿಂತ ಹೆಚ್ಚು ಶಕ್ತಿಶಾಲಿ ಎಂದು ತಿಳಿದಿದ್ದವು. ನೈತಿಕತೆ: ಬುದ್ಧಿವಂತಿಕೆ ಮತ್ತು ತ್ವರಿತ ಚಿಂತನೆಯು ಬಲಿಷ್ಠ ಎದುರಾಳಿಯನ್ನು ಸಹ ಸೋಲಿಸಬಹುದು.